ನಮಸ್ಕಾರ ಸ್ನೇಹಿತರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವನ್ನು ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ. ಮಕರಬ್ಬಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳ ಸಮಗ್ರ ಅಭಿವೃದ್ಧಿಪಡಿಸುವಂತೆ ಮನವಿ. ಹೂವಿನಹಡಗಲಿ ತಾಲೂಕಿನ ಮಕರಬ್ಬಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುತ್ತಮುತ್ತ ಹಳ್ಳಿಗಳ ವಿವಿಧ ಕಾಮಗಾರಿಗಳಿಗೆ ಒತ್ತಾಯಿಸಿ ಸಿಪಿಐ ಪಕ್ಷದ ಪದಾಧಿಕಾರಿಗಳು ಮನವಿ ಸಲ್ಲಿಸಿದ ಚಿಕ್ಕ ವರದಿಯೊಂದು ಇಲ್ಲಿದೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಕರಬ್ಬಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಾದ 1. ಹಿರೇಬನ್ನಿಮಟ್ಟಿ, ಚಿಕ್ಕಬನ್ನಿಮಟ್ಟಿ, ಕೋಟಿಹಾಳ, ಬ್ಯಾಲಹುಣಸಿ, ಮಕರಬ್ಬಿ ಗ್ರಾಮಗಳಲ್ಲಿ ಸಿಸಿ ರಸ್ತೆಗಳ ದುರಸ್ತಿ, ಚರಂಡಿ ವ್ಯವಸ್ಥೆ. 2. ಹಿರೇಬನ್ನಿಮಟ್ಟಿ ಗ್ರಾಮದ ಹೊಸ ತಳವಾರ ಪ್ಲಾಟ್ನ ಕನ್ನಡ ಶಾಲೆ ಹಿಂಭಾಗ ಮನೆಗಳಿಗೆ ರಸ್ತೆ ಹಾಗೂ ವಿದ್ಯುತ್ ಕಂಬಗಳ ಅಳವಡಿಕೆ. 3. ಚಿಕ್ಕಬನ್ನಿಮಟ್ಟಿ ಗ್ರಾಮದ ಸರ್ಕಾರಿ ಶಾಲೆ ಮರು ಆರಂಭಿಸಬೇಕು. 4. ಚಿಕ್ಕಬನ್ನಿಮಟ್ಟಿ ಗ್ರಾಮದ ನದಿಗೆ ಹೋಗಲು ರಸ್ತೆ ನಿರ್ಮಾಣ. 5. ನಂದಿಗಾವಿ ಗ್ರಾಮದ ದೇವಸ್ಥಾನಗಳ ಮುಂದೆ ಇರುವ ರಸ್ತೆಯಲ್ಲಿ ನೀರು ನಿಲ್ಲದಂತೆ ರಸ್ತೆ ದುರಸ್ತಿ ಮಾಡುವುದು. 6. ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಹೊಲಗಳ ರಸ್ತೆ ಮಾಡಿಸುವುದು. 7. ಎಲ್ಲ ಸರ್ಕಾರಿ ಶಾಲೆಗಳ ಶಾಲಾ ಕಾಂಪೌಂಡ್ ಹಾಗೂ ಗೇಟ್ಗಳ ದುರಸ್ತಿ ಮಾಡಿಸುವುದು. 8. ಬಡ ನಿರ್ಗತಿಕ ಕುಟುಂಬಗಳಿಗೆ ನಿವೇಶನ, ಆಶ್ರಯ ಯೋಜನೆ ಮನೆ. 9. ವಿಬಿ ಗ್ರಾಮ್ ಜಿ ಯೋಜನೆ ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರುವಂತೆ ಒತ್ತಾಯಿಸಿ ಹಾಗೂ ಇತರೆ ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಆಗ್ರಹಿಸಿ ಈ ಮನವಿ ಸಲ್ಲಿಸಲಾಗಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ. ಹಲಗಿ ಸುರೇಶ್, ಜಿಲ್ಲಾ ಕೋಶಾಧ್ಯಕ್ಷರು, ಸಿಪಿಐ ಪಕ್ಷ, ಹೂವಿನಹಡಗಲಿ ಹಾಗೂ ಬಾವಾಜಿ ಜಂಗ್ಲಿಸಾಬ್, ತಾಲೂಕು ಕಾರ್ಯದರ್ಶಿ, ಸಿಪಿಐ ಸೇರಿದಂತೆ ಹಡಗಲಿ ಹಾಗೂ ಮಕರಬ್ಬಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಮಸ್ತ ನಾಗರಿಕರು ಹಾಜರಿದ್ದರು. ಸುದ್ದಿ ಸಹಾಯ ಸುರೇಶ್, ಹಲಗಿ. ಗ್ರಾಮದ ಸಾರ್ವಜನಿಕರ ಪರವಾಗಿ ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ಹೂವಿನಹಡಗಲಿ ತಾಲೂಕು ಸಮಿತಿ ವತಿಯಿಂದ ಈ ಮನವಿ ಸಲ್ಲಿಸುತ್ತಿದ್ದೇವೆ. ಯಾಡ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಸಾರ್ವಜನಿಕರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಆದ್ದರಿಂದ ಕೆಳಕಂಡ ಬೇಡಿಕೆಗಳನ್ನು ತುರ್ತಾಗಿ ಪರಿಗಣಿಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಮನವಿ ಸಲ್ಲಿಸುತ್ತಿದ್ದೇವೆ. ಯಾಡ ಗ್ರಾಮದಲ್ಲಿ ಅಗತ್ಯವಿರುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ತುರ್ತಾಗಿ ಕಲ್ಪಿಸಬೇಕು. ವಿಬಿ ರಾಮ್ಜಿ ಯೋಜನೆಯನ್ನು ಸಮರ್ಪಕವಾಗಿ ಹಾಗೂ ಪಾರದರ್ಶಕವಾಗಿ ಅನುಷ್ಠಾನಗೊಳಿಸಬೇಕು. ಸರ್ಕಾರಿ ಶಾಲೆಗಳ ಕಾಂಪೌಂಡು, ಗೋಡೆ, ಗೇಟ್ ಹಾಗೂ ಶಾಲಾ ಕಟ್ಟಡಗಳ ಅಗತ್ಯ ದುರಸ್ತಿ ಕಾಮಗಾರಿಗಳನ್ನು ಕೈಗೊಳ್ಳಬೇಕು. ಗ್ರಾಮದ ರಸ್ತೆ, ಚರಂಡಿ, ಕುಡಿಯುವ ನೀರು, ಬೀದಿ ದೀಪ, ಸ್ವಚ್ಛತೆ ಸೇರಿದಂತೆ ಅಗತ್ಯ ಅನೇಕ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಬೇಕು. ಗ್ರಾಮದಲ್ಲಿ ಬಾಕಿ ಉಳಿದಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ಶೀಘ್ರಗೊಳಿಸಬೇಕು. ಸಾರ್ವಜನಿಕರಿಂದ ಬಂದಿರುವ ವಿವಿಧ ಸಮಸ್ಯೆಗಳನ್ನು ಪರಿಶೀಲಿಸಿ ತ್ವರಿತವಾಗಿ ಪರಿಹಾರ ಕಲ್ಪಿಸಬೇಕೆಂದು ಈ ಮೂಲಕ ಪಕ್ಷದ ಸಮಸ್ತ ಬಂಧುಗಳೇ ಹಾಗೂ ಭಾರತ ಕಮ್ಯುನಿಸ್ಟ್ ಪಕ್ಷದ ತಾಲೂಕು ಕಾರ್ಯದರ್ಶಿಗಳಾದಂಥ ಜಂಗ್ಲಿ ಸಾಬ್ ಅವರೇ ಹಾಗೂ ಕಟ್ಟಡ ಕಾರ್ಮಿಕ ಸಂಘದ ಉಪಾಧ್ಯಕ್ಷರಾದಂಥ ಕೋಟೆಳ್ ನಾಗರಾಜ್ ಅವರೇ ಹಾಗೂ ಇನ್ನೊಬ್ಬ ನಮ್ಮ ಕಟ್ಟಡ ಕಾರ್ಮಿಕ ಸಂಘದ ಮತ್ತು ಭಾರತ ಕಮ್ಯುನಿಸ್ಟ್ ಪಕ್ಷದ ಗೌರವಾಧ್ಯಕ್ಷರಾದಂಥ ಅನ್ವರ್ ಭಾಷಾ ಅವರೇ ಮತ್ತು ಸ್ವಾಮಿ ಅವರೇ ಮತ್ತು ದೇವದಾಸಿ ತಾಯಂದ್ರೆ ಮತ್ತು ನಮ್ಮ ನಾಗರಾಜ್ ಅವರೇ ಮತ್ತು ಪೊಲೀಸ್ ಸಿಬ್ಬಂದಿಯ ನಮ್ಮ ಎಎಸ್ಐ ಸರ್ ಅವರೇ, ಪ್ರಕಾಶನ್ ಅವರೇ ಹಾಗೂ ಗ್ರಾಮ ಪಂಚಾಯತಿಯ ಈ ಮನವಿಪತ್ರನ ಸ್ವೀಕಾರ ಮಾಡಲಿಕ್ಕೆ PDO ಆದಂಥ ಆನಂದ್ ಸರ್ ಅವರೇ, ಇವತ್ತು ಕರೆದ ಉದ್ದೇಶ ಏನಂತಂದರೆ ಭಾರತ ಕಮ್ಯುನಿಸ್ಟ್ ಪಕ್ಷ ಇಡೀ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತಿಯ ಸೌಲಭ್ಯಗಳನ್ನು ಕುರಿತು ಸಮರ್ಪಕವಾಗಿ ಇಲ್ಲಿ ಹ್ಯಾಡ್ಲ ಗ್ರಾಮ ಪಂಚಾಯತಿಯಲ್ಲಿ ಕುಡಿಯೋ ನೀರು, ವಿದ್ಯುತ್ ದೀಪ, ಶಾಲೆಗಳಿಗೆ ಕಾಂಪೌಂಡು ಮತ್ತು ದಲಿತ ಕಾಲೋನಿಗಳಲ್ಲಿ ಮತ್ತು ಇತರ ಪ್ರದೇಶಗಳಲ್ಲಿ ಎಲ್ಲಿ ಚರಂಡಿಗಳು ಇಲ್ಲ, ಇಲ್ಲಿ CC ರೋಡುಗಳಿಲ್ಲ ಮತ್ತು ರೈತರ ಹೊಲಗಳಿಗೆ ಜಮೀನುಗಳಿಗೆ ಹೋಗಲಿಕ್ಕೆ ರಸ್ತೆ ಕೂಡ ಇಲ್ಲ. ಅಂಥ ಸಂದರ್ಭದಲ್ಲಿ ಕೂಡಲೇ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಆ ಕಡೆ ಗಮನ ಹರಿಸಿ ಆ ಅಭಿವೃದ್ಧಿ ಕಾರ್ಯಗಳಲ್ಲಿ ಹೆಚ್ಚಿನ ಗಮನ ಕೊಡಬೇಕು. ಮತ್ತು ಕುಡಿಯೋ ನೀರಿನ ಸಮಸ್ಯೆ ಯಾವುದೇ ಕಾರಣಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ಹೇಳಿತ್ತು. ಆ ಉದ್ದೇಶವಾಗಿ ಇಡೀ ನಮ್ಮ ರಾಜ್ಯಾದ್ಯಂತ ದೇಶಾದ್ಯಂತ ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಹೋಗಿ ಇವತ್ತು ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಆ ಉದ್ದೇಶ ಏನಂತಂದರೆ ಯಾಡ್ಲ ಗ್ರಾಮದಲ್ಲಿ ಇನ್ನು ಕೆಲವು ಏರಿಯಾಗಳಿಗೆ ಮೂಲಭೂತವಾದ ಸೌಕರ್ಯಗಳು ಒದಗಿಸುತ್ತಲ್ಲ ಅಂತೇಳಿ ನಮಗೆ ದೂರು ಇದೆ. ಅಲ್ಲಿ ಕೂಡಲೇ ಮತ್ತು ವಿದ್ಯಾರ್ಥಿಗಳಿಗೆ ಇಲ್ಲಿ ಓಡಾಡಲಿಕ್ಕೆ ಸರಿಯಾದ ರೀತಿಯಿಂದ ಬಸ್ಸಿನ ಸೌಲಭ್ಯಗಳು ಇಲ್ಲ, ರೈತರಿಗೆ ಜಮೀನುಗಳಲ್ಲಿ ಹೋಗಲಿಕ್ಕೆ ರಸ್ತೆಗಳು ಇಲ್ಲ, ಮತ್ತು ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡಿದಂಥ ನಿರುದ್ಯೋಗಿಗಳಿಗೆ ಸರಿಯಾದ ರೀತಿಯಿಂದ ಸಮರ್ಪಕವಾಗಿ ಪೇಮೆಂಟ್ ಕೂಡ ಬರ್ತಾ ಇಲ್ಲ. ವಿಬಿ ರಾಮ್ಜಿ ಇದೊಂದು
ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಂಪೂರ್ಣ ಕಳಪೆ ಆಗುತ್ತಿದ್ದು ಇದನ್ನು ಕೂಡಲೇ ಸರಿಪಡಿಸಬೇಕು. ಮತ್ತು ಇವತ್ತು ಎಷ್ಟೋ ಬಡ ಮಹಿಳೆಯರಿಗೆ, ದೇವದಾಸಿ ಮಹಿಳೆಯರಿಗೆ, ಕಟ್ಟಡ ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ ರಸ್ತೆಗಳು ಇಲ್ಲ, ಅಲ್ಲಿ ಮನೆಗಳು ಇಲ್ಲ, ನಿವೇಶನಗಳು ಇಲ್ಲ. ಮತ್ತು ಸುಮಾರು ವರ್ಷಗಳಲ್ಲಿ ಹಾಡ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಲ್ಲಿ ಸುಮಾರು ವರ್ಷದಲ್ಲಿ ಪರಂಪೋಗ್ ಜಮೀನನ್ನು 20, 40, 50 ವರ್ಷಗಳಿಂದ ಸಾಗುವಳಿ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮನ್ನು ಆಳುವಂಥ ಸರ್ಕಾರಗಳಾಗಲಿ, ಗ್ರಾಮ ಪಂಚಾಯತ್ ಅಧಿಕಾರಿಗಳಾಗಲಿ, ತಹಸೀಲ್ದಾರ್ ಆಗಲಿ, ಯಾವುದೇ ಅಧಿಕಾರಿಗಳನ್ನು ನಾವು ಹಲವಾರು ರೀತಿಯ ಹೋರಾಟ ಮಾಡಿದ್ರು ಕೂಡ ಇವತ್ತು ರೈತರಿಗೆ ಸಮರ್ಪಕವಾಗಿ ಪಟ್ಟವನ್ನು ಕೊಡ್ತಾ ಇಲ್ಲ. ಆ ರೈತರಿಗೆ ಕೂಡಲೇ ಪಟ್ಟವನ್ನು ಕೊಡಬೇಕು. ಮತ್ತು ರೈತರ ಹೊಲಗಳಿಗೆ ಸಮರ್ಪಕವಾಗಿ ಇವತ್ತು ಬರಗಾಲ ಬಂದು ಒದಗಿದೆ. ಆ ಬರಗಾಲ ಬಂದಿದ್ರು ಕೂಡ ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ತನ್ನು ಕೂಡ ಸರಿಯಾದ ರೀತಿಯಿಂದ ಕೊಡ್ತಾ ಇಲ್ಲ. ಅವೆಲ್ಲವನ್ನ ಉದ್ದೇಶ ಇಟ್ಕೊಂಡು ಮತ್ತು ನಿರುದ್ಯೋಗಗಳನ್ನು ಯುವಕರು ಎಷ್ಟೋ ಇವತ್ತು ವಿದ್ಯಾರ್ಥಿಗಳು ಮೊನ್ನೆ ತಾವು ನೋಡಿದ ಹಾಗೆ ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಹೋರಾಟ ಮಾಡಿ ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ. ಎಷ್ಟೋ ನಿರುದ್ಯೋಗಗಳು ಕೂಡ ಉಂಟಾಗಿದೆ. ಅದನ್ನೆಲ್ಲ ಹೋಗಲಾಡಿಸೋ ಉದ್ದೇಶವಾಗಿ ಇಡೀ ದೇಶಾದ್ಯಂತ ಭಾರತ ಕಮ್ಯುನಿಸ್ಟ್ ಪಕ್ಷ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೇವೆ. ಈ ಹೋರಾಟ ಇಲ್ಲಿಗೆ ಮುಗಿಯೋದಿಲ್ಲ. ಪ್ರತಿಯೊಂದು ಗ್ರಾಮ ಪಂಚಾಯತಿಯ ಮೂಲಕ ನಾವು ಸಲ್ಲಿಸಿ 17 ಅಥವಾ 15 ತಾರೀಕಿನಂದು ಹಡಗಲಿ ಪಟ್ಟಣದಲ್ಲಿ ಬೃಹತ್ ಚಳವಳಿಯನ್ನು ಇಟ್ಕೊಂಡಿದ್ದೀವಿ. ಆ ಬೃಹತ್ ಚಳವಳಿ ಮುಗಿದ ಮೇಲೆ ಇದೇ 24ನೇ ತಾರೀಕಿನಂದು ವಿಜಯನಗರ ಜಿಲ್ಲಾ DC ಕಚೇರಿ ಅಂಬೇಡ್ಕರ್ ಸರ್ಕಲ್ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಆ ವಿಜಯನಗರ ಜಿಲ್ಲೆ ಮುಗಿದ ಮೇಲೆ ದೆಹಲಿ ಚಲೋ 28ನೇ ತಾರೀಕಿನಿಂದ ಒಂದು ಕಾಲು ಜೈಲಲ್ಲಿ, ಒಂದು ಕಾಲು ರೈಲಲ್ಲಿ ಎಂಬ ಹೋರಾಟವನ್ನು ನಾವು ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ ಹಮ್ಮಿಕೊಂಡಿದ್ದೇವೆ. ಮತ್ತು ಆಗಸ್ಟ್ 28ರಂದು, ಸೆಪ್ಟೆಂಬರ್ 1ನೇ ತಾರೀಕಿನಂದು ರಾಮಲೀಲಾ ಮೈದಾನ ದೆಹಲಿಯಲ್ಲಿ ಈ ಹೋರಾಟವನ್ನು ದೊಡ್ಡದಾಗಿ ಇಡೀ ದೇಶದಂತ ಎಲ್ಲ ಕಾರ್ಮಿಕರಲ್ಲಿ ಆಗಮಿಸುತ್ತಿದ್ದಾರೆ. ಆ ಒಂದು ಉದ್ದೇಶವಾಗಿ ಈ ಹೋರಾಟ ನಿರಂತರವಾಗಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೋಗಬೇಕು ಮತ್ತು ಸಮರ್ಪಕವಾಗಿ ಜನರಿಗೆ ಸೌಲಭ್ಯವನ್ನು ಕೊಡಬೇಕನ್ನೋ ಉದ್ದೇಶವಾಗಿ ಈ ಹೋರಾಟ ಹಮ್ಮಿಕೊಂಡಿದ್ದೇವೆ. ಮೊನ್ನೆ ಈ ಹೋರಾಟ ಉದ್ದೇಶಿಸಿ ಇನ್ನೊಬ್ಬ ನಮ್ಮ ಪಕ್ಷದ ಕಾರ್ಯದರ್ಶಿಗಳು ಮನವಿ ಪತ್ರವನ್ನು ಓದಿ ನಮ್ಮ ಅಧಿಕಾರಿಗೆ ಕೊಡಬೇಕಂತ ಕೇಳಿ